ನಮಸ್ಕಾರ. ನನ್ನ ಹೆಸರು ಉತ್ತಮ್ ಕುಮಾರ್ ಅಂತ. ನಾನು ಹುಟ್ಟಿದ್ದು ತುಮಕೂರಲ್ಲಿ. ಸಾಹೇಬರು ಪರಮೇಶ್ವರ ಕ್ಷೇತ್ರದಲ್ಲೇ ನಾನು ಹುಟ್ಟಿದ್ದು. ಸರ್, ನಾನು ನನ್ನ ಹೆಂಡತಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀವಿ. ಒಳ್ಳೆ ಜಾಬಲ್ಲಿದ್ದೀವಿ. ನಮ್ಮನ್ನು ಎಲ್ಲೆಲ್ಲಿಂದ ತಂದು ಬೀದಿಗೆ ತಂದುಬಿಟ್ರು ಸರ್. ಇವಾಗ ನೋಡ್ತಾ ಇದ್ದೀರಾ, ಜೂನ್ 12ನೇ ತಾರೀಕು ಬಿಲ್ಡರ್ ಕೊಟ್ಟಿದ್ದು ಕಂಪ್ಲೇಂಟ್ ಮಾತ್ರ ತೊಗೊಳ್ತೀರಿ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ. ನಾವು ಕೊಡೋ ಕಂಪ್ಲೇಂಟ್ ತೊಗೊಳಲ್ಲ. ಕೇಳಿದ್ರೆ ನೀವು ಮೇಂಟೆನೆನ್ಸ್ ಕಟ್ಟಿಲ್ಲ, ಅದಕ್ಕೆ ನಿಮ್ಮದು ಮೀಟ್ರು ಸರೆಂಡ್ರ್ ಮಾಡಿದ್ದಾರೆ ಅಂತಾರೆ. ಆಮೇಲೆ ನಾನು ಹೋಗ್ಬಿಟ್ಟು ಬೆಸ್ಕಾಮಲ್ಲಿ ಕೇಳ್ಕೊಂಬಂದು, ಇಲ್ಲಿ ಮೀಟ್ರು ಸರೆಂಡ್ರ್ ಕೊಟ್ಟಿರೋದು 19ನೇ ಸರ್, 12ನೇ ತಾರೀಕು ಮೀಟ್ರು ಕಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಹೇಳ್ತಾರೆ ನಿಮ್ಮ ಮೇಲೆ OS ಕೇಸ್ ಇದೆ. ಸರ್, OS ಕೇಸ್ ಏನಿದೆ? OS ಕೇಸ್ ನಂಬರ್ 40, ನಾನು ಕೆಳಗಡೆ ಹಾಕ್ತೀನಿ ನೋಡಿ. ಕೇಸ್ ಇರೋದು ಗ್ಯಾಗ್ ಆರ್ಡ್ರ್ ಬಗ್ಗೆ. ಅವ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು. ಅದ್ರ ಬಗ್ಗೆ ಅವರು ಗ್ಯಾಗ್ ಆರ್ಡ್ರ್ ಬಗ್ಗೆ ಇರೋದು. ನಾನು ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟರು ತೊಗೊಳಲ್ಲ. ತುಂಬ ಫಿಕ್ಸಿಂಗ್ ಸರ್. ಬಿಲ್ಡರು, ನಾನು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಸರ್. ಪೊಲೀಸರು ಮಾತ್ರ ಬರೀ ದುಡ್ಡು. ಅವ್ರು ಎಲ್ಲಿಂದನೋ ಆಂಧ್ರದಿಂದ ಬಂದ್ಬಿಟ್ಟು ಅವ್ರುಗಳಿಗೆ ಇಲ್ಲಿ ಭಾರಿ ಈ ಪೊಲೀಸವ್ರ ಕಿಮ್ಮತ್ತಿಂದನೇ ಇಷ್ಟೊಂದೆಲ್ಲ ಆಗ್ತಾರೆ ಸರ್. ನಿಜ ಸರ್, ಆಗ್ತಾಯಿಲ್ಲ ಸರ್. ಲಾಸ್ಟ್ 6 ತಿಂಗಳಿಂದ ಸರ್ ಕಷ್ಟಪಡ್ತಿರೋದು. ಆಫೀಸು ಅಲ್ಲಲ್ಲಿ ಅಲ್ದು ಎಷ್ಟು ಅಂತ ಸರ್. ಇವಾಗ ನಮ್ಮನ್ನು ಸಾಯಿಸೋ ತನಕ ಬಂದ್ಬಿಟ್ಟಿದ್ದಾರೆ ಸರ್ ಪೊಲೀಸವರು. ಯಾಕೆಂದರೆ ಅದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಇವಾಗ ಕಂಪ್ಲೇಂಟ್ ಆಗಿದೆ. DCP ಅವರು ಇದು ಮಾಡಬೇಕು. ಅದಕ್ಕೆ ಇವಾಗ ಕಂಪ್ಲೇಂಟ್ ವಾಪಸ್ ಹೇಳ್ಬಿಟ್ಟು ನಮ್ಗೆ ಹಿಂಸೆ ಕೊಡ್ತಿದ್ದಾರೆ ಸರ್. ಯಾರ ಹತ್ರ ಕೇಳ್ಕೊಳೋದ ಏನೂ ಇಲ್ಲ. ಸುಮ್ಮನೆ ಸುಳ್ಳು ಕೇಸ್ ಹೇಳ್ಕೊಂಡು ಸುಮ್ಮನೆ ಇದು ಮಾಡಿಕೊಂಡು ಸರ್, ನ್ಯಾಯ ಅನ್ನೋದು ಈ ದೇಶದಲ್ಲಿ ಇಲ್ವೇ ಇಲ್ವಾ ಸರ್? ನ್ಯಾಯ ಅನ್ನೋದು ಈ ದೇಶದಲ್ಲಿ ಇಲ್ವೇ ಇಲ್ವಾ ಸರ್? ನಮ್ಮನ್ನು ಸಾಯಿಸ್ಬೇಕು ಅಂತ ಇದ್ದಾರೆ ಸರ್. ಸಾಯಿಸ್ಲಿ ಸರ್. ಎಲ್ಲ ಡಾಕ್ಯುಮೆಂಟ್ಸು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಏನು ಸರ್ ಕೇಳೋಕೆ ಹೋದೆ, ಜನವರಿ 2025 ಅವ್ರಿಗೆ OC ಬಂತು. ನಾನು ಊರಲ್ಲಿ ಇರಲಿಲ್ಲ, ನಾನು ಊರಲ್ಲಿ ಆಚೆ ಇದ್ದೆ. OC ಬಂತು ಸರಿ ಅಂತ ಬಂದಮೇಲೆ ಊರಿಂದ ನಾನು ಇದಕ್ಕೆ ಹೋಗಿದ್ದೆ, ಸ್ಪಿಟಿವೇರಿಗೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಫೈರ್ ಡೋರ್ಗಳೆಲ್ಲ ಬಿಚ್ಕೊಬಿಟ್ಟಿದ್ದಾರೆ, ಫೈರ್ ಎಕ್ವಿಪ್ಮೆಂಟ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಆಮೇಲೆ ಕನೆಕ್ಟಿಂಗ್ ಬ್ರಿಡ್ಜ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. OC ಬಂದಿದ್ದಷ್ಟೇ ಎಲ್ಲ ಬಿಚ್ಚಿ ಬೇರೆ ಪ್ರಾಜೆಕ್ಟ್ಗಳೆಲ್ಲ ಹಾಕ್ಕೊಬಿಟ್ಟಿದ್ದಾರೆ. ಅದನ್ನು ಕ್ವಶನ್ ಮಾಡಿದ್ದಕ್ಕೆ ನನಗೆ ಇಷ್ಟೊಂದೆಲ್ಲ ಹಿಂಸೆ ಸರ್. BBMP ಟವರ್ A ಮತ್ತು ಟವರ್ B ಮಧ್ಯೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಸೆಟ್ ಬ್ಯಾಕಲ್ಲಿ ಗೋಡೆ ಹತ್ರ ಕಟ್ಟಿದ್ದಾರೆ. ತುಂಬ ಡಿವಿಯೇಷನ್ಸ್ ಮಾಡಿದ್ದಾರೆ ಸರ್. ಅದನ್ನು ಕ್ವಶನ್ ಮಾಡಿದ್ದಕ್ಕೆ ನನ್ನನ್ನು ಸಾಯಿಸೋ ರೀತಿಗೆ ಬಂದುಬಿಟ್ಟಿದ್ದಾರೆ. ನಮಗೇನೋ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಕೆಂಗೇರಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದುಬಿಟ್ಟು ನಾನು ನನ್ನ ವೈಫು ನನ್ನ ಮಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀವಿ ಸರ್. ಅದಕ್ಕೆ ಮುಂಚೆ ಇದು ವಿಟ್ನೆಸ್ ಆಗಿರಲಿ ಅಂತ ನಾನು ನಿಮಗೆ ಈ ವಿಡಿಯೋ ಕಳಿಸ್ತಾ ಇರೋದು. ನಮ್ಮ ದುಡ್ಡನ್ನೆಲ್ಲ ತಿಂದ್ಬಿಟ್ಟ ಮೇಡ ನಿಶಾಂತ್ ರೆಡ್ಡಿ. ನಮ್ಮನ್ನು ಸಾಯಿಸೋ ರೀತಿಗೆ ಬಂದ್ಬಿಟ್ಟ. ಕನ್ನಡದವರಾಗಿ ನನ್ನನ್ನು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ಈ ಥರ ಬೇರೆಯವ್ರಿಗೆ ಯಾರಿಗೂ ಆಗದಿರಲಿ ಅಂತ ನಾನು ಬೇಡ್ಕೊತೀನಿ. ನನ್ನ ಸಾವಿಂದನೇ ನ್ಯಾಯ ಸಿಗುತ್ತೆ ಅಂದರೆ ನಾನು ಸಾಯೋದಕ್ಕೂ ರೆಡಿ. ಪ್ಲೀಸ್ ನನ್ನನ್ನು ಕಾಪಾಡಿ.